ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಧ್ಯಪ್ರಾಚ್ಯದಲ್ಲಿ ನಡೆದ ಹಲವು ಯುದ್ಧಗಳ ಬಗ್ಗೆ ನೀವು ಕೇಳಿರಬಹುದು. ಅಲ್ಲಿ ಇಸ್ರೇಲ್ ಹಾಗೂ ಮುಸ್ಲಿಂ ದೇಶಗಳ ನಡುವೆ ಯುದ್ಧ ನಡೀತಾ ಇದೆ. ಶಿಯಾ ಸುನ್ನಿಗಳ ನಡುವೆ ಯುದ್ಧ ನಡೆದಿದೆ. ಅಮೆರಿಕ ಹಾಗೂ ರಷ್ಯಾ ದೇಶಗಳು ತಮ್ಮ ಹಿಡಿತಕ್ಕಾಗಿ ಇಲ್ಲಿ ಬೇರೆ ಬೇರೆ ಯುದ್ಧಗಳನ್ನು ಮಾಡಿಸಿವೆ. ಆದರೆ ಈಗ ನಡೀತಾ ಇರುವ ಯುದ್ಧ ಯಾರೂ ಕೂಡ ಊಹೆ ಮಾಡೋದಕ್ಕೆ ಕೂಡ ಸಾಧ್ಯವಾಗದ ರೀತಿಯ ಯುದ್ಧ. ಇದು ಸುನ್ನಿ ಮುಸ್ಲಿಮರ ದೇಶದ ವಿರುದ್ಧವೇ ತಿರುಗಿ ಬಿದ್ದ ಯುದ್ಧ. ಹೌದು, ಸೌದಿ ಅರೇಬಿಯಾ UAE ಮೇಲೆ ದಾಳಿ ಮಾಡಿದೆ. ಒಂದು ದಿನ ಸೌದಿ ಹಾಗೂ UAE ಪರಸ್ಪರ ಕಾದಾಟ ಮಾಡ್ತಾವೆ ಅಂತ ಯಾರಿಂದಲೂ ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯವಿಲ್ಲ. ಎಂತಹ ಜ್ಯೋತಿಷಿಯಿಂದ ಕೂಡ ಇದನ್ನು ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಈಗ ಈ ಎರಡು ದೇಶಗಳು ಪರಸ್ಪರ ಯುದ್ಧಕ್ಕೆ ಇಳಿದು ಬಿಟ್ಟಿವೆ. ಹಾಗಂತ ಸೌದಿ ಅರೇಬಿಯಾ ಹಾಗೂ UAE ತಮ್ಮ ನೆಲದಲ್ಲಿ ಹೋರಾಟ ಮಾಡ್ತಾ ಇಲ್ಲ, ಬದಲಾಗಿ ಯಮನನ್ನ ಯುದ್ಧ ಭೂಮಿಯನ್ನಾಗಿಸಿಕೊಂಡು ಕಿತ್ತಾಡಿಕೊಳ್ತಾ ಇವೆ. ಜಗತ್ತಿನ ಎರಡು ಶ್ರೀಮಂತ ಅರಬ್ ದೇಶಗಳು ಯಾರು ಊಹೆ ಮಾಡದ ರೀತಿ ಯುದ್ಧವನ್ನ ಆರಂಭಿಸಿ ಬಿಟ್ಟಿವೆ. ಅರಬ್ ದೇಶಗಳ ಪರಿಸ್ಥಿತಿ ಹೀಗಾದ್ರೆ ಅತ್ತ ಇರಾನ್ ಕೂಡ ಹೊತ್ತಿ ಉರಿತಾ ಇದೆ. ಅಲ್ಲಿನ ಜನ ಮುಲ್ಲಾಗಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಮುಲ್ಲಾಗಳೇ ಇರಾನ್ ಬಿಟ್ಟು ತೊಲಗಿ ಅಂತ ಹೋರಾಟ ಆರಂಭ ಮಾಡಿದ್ದಾರೆ. ಈಗಂತೂ ಇರಾನ್ ಪರಿಸ್ಥಿತಿ ಅತ್ಯಂತ ಹೀನ ಸ್ಥಿತಿಯಲ್ಲಿದೆ. ಇರಾನ್ ಕರೆನ್ಸಿ ಪಾತಾಳಕ್ಕೆ ಕುಸಿದು ಬಿದ್ದಿದೆ. ಇದರ ನೇರ ಪರಿಣಾಮ ಅಲ್ಲಿನ ಜನರ ಮೇಲೆ ಬಿದ್ದಿದೆ. ಹೀಗೆ ದೇಶದಲ್ಲಿ ಅಸ್ಥಿರತೆ ಸೃಷ್ಟಿಯಾಗ್ತಾ ಇದ್ದಂತೆ ಅಲ್ಲಿನ ಜನ ಮುಲ್ಲಾಗಳ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟಕ್ಕೂ ಇರಾನ್ನಲ್ಲಿ ಏನಾಗ್ತಾ ಇದೆ? ಜನ ಮುಲ್ಲಾಗಳ ವಿರುದ್ಧ ತಿರುಗಿ ಬಿದ್ದಿದ್ದು ಯಾಕೆ? ಸೌದಿ ಹಾಗೂ UAE ನಡುವಿನ ಯುದ್ಧಕ್ಕೆ ಕಾರಣವೇನು? ಎರಡು ಸುನ್ನಿ ರಾಷ್ಟ್ರಗಳು ಪರಸ್ಪರ ಕಿತ್ತಾಡಿಕೊಳ್ತಾ ಇರೋದು ಯಾಕೆ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಸೌದಿ ಹಾಗೂ UAE ಇಲ್ಲಿವರೆಗೆ ಈ ಎರಡು ದೇಶಗಳು ಅಣ್ಣ ತಮ್ಮಂದಿರಂತೆ ಇದ್ರು. ಸೌದಿ UAEಯನ್ನ ತನ್ನ ಸ್ವಂತ ತಮ್ಮನಂತೆ ನೋಡ್ಕೊಳ್ತಾ ಇತ್ತು. ಎರಡು ದೇಶಗಳ ನಡುವೆ ಅನ್ಯೋನ್ಯ ಸಂಬಂಧ ಇತ್ತು. ಎಂಥದ್ದೇ ಸಿಚುವೇಶನ್ ಬಂದರೂ ಒಬ್ಬರನ್ನೊಬ್ಬರು ಬಿಟ್ಕೊಡ್ತಾ ಇರಲಿಲ್ಲ. ಇಂತಹ ದೇಶಗಳೇ ಈಗ ಪರಸ್ಪರ ಕಾದಾಟಕ್ಕೆ ನಿಂತು ಬಿಟ್ಟಿವೆ. ನಾವು ಮೊದಲೇ ಹೇಳಿದ ಹಾಗೆ ಯಮನನ್ನ ಈ ಎರಡು ದೇಶಗಳು ಯುದ್ಧ ಭೂಮಿಯನ್ನಾಗಿಸಿಕೊಂಡಿವೆ. 24 ಗಂಟೆಗಳ ಒಳಗೆ ಯಮನ್ನಿಂದ ನೀವು ಜಾಗ ಖಾಲಿ ಮಾಡಬೇಕು ಅಂತ ಸೌದಿ UAEಗೆ ವಾರ್ನಿಂಗ್ ಕೊಟ್ಟಿದೆ. ಹಾಗಾದರೆ ಏನಿದು ಬಿಕ್ಕಟ್ಟು ಅಂತ ಕೇಳಿದರೆ ಕೆಲವೊಂದು ವಿಚಾರಗಳನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕು. ಬುಧವಾರ ಸೌದಿ ಅರೇಬಿಯಾ ಯಮನ್ನಲ್ಲಿರುವ ಮುಕ್ಕಲ್ಲಾ ಅನ್ನುವ ಬಂದರಿನ ಮೇಲೆ ಏಕಾಏಕಿ ದಾಳಿ ಮಾಡಿದೆ. ಅಮೆರಿಕ ನಿರ್ಮಿತ ಫೈಟರ್ ಜೆಟ್ಗಳನ್ನು ಬಳಸಿಕೊಂಡು ಸೌದಿ ಯಮನ್ನಲ್ಲಿರುವ ಬಂದರಿನ ಮೇಲೆ ದಾಳಿ ಮಾಡಿದೆ. ಗೊತ್ತಿರಲೇಬೇಕಾದ ಸಂಗತಿ ಅಂದರೆ ಸೌದಿ ದಾಳಿ ಮಾಡಿದ್ದು UAEಯ ಹಡಗಿನ ಮೇಲೆ. ಹೌದು, UAEಗೆ ಸೇರಿದ ಹಡಗು ಯಮನ್ನ ಮುಕ್ಕಲ್ಲಾ ಬಂದರಿನಲ್ಲಿತ್ತು. ಇದೇ ಹಡಗಿನ ಮೇಲೆ ಸೌದಿ ಅಟ್ಯಾಕ್ ಮಾಡಿದೆ. ಇದರ ಹಿಂದಿನ ಕಾರಣ ಏನು ಅನ್ನೋದನ್ನು ನೋಡೋದಾದರೆ, ಸೌದಿಗೆ ಒಂದು ಗುಪ್ತಚರ ಮಾಹಿತಿ ಬಂದಿತ್ತು. ಈ ಬಂದರಿಗೆ UAEಯಿಂದ ಮಿಲಿಟರಿ ಗ್ರೇಡೆಡ್ ಯುದ್ಧೋಪಕರಣಗಳನ್ನು ರವಾನೆ ಮಾಡಲಾಗ್ತಾ ಇದೆ ಅನ್ನುವ ಮಾಹಿತಿ ಅದು. ಈ ವೆಪನ್ಗಳನ್ನು STC ಅನ್ನುವ ಬಂಡುಕೋರರ ಗುಂಪಿಗೆ UAE ಸಪ್ಲೈ ಮಾಡ್ತಾ ಇತ್ತಂತೆ. ಇಲ್ಲಿ UAE ತುಂಬಾನೇ ಕಳ್ಳಾಟ ಆಡಿತ್ತು ಅಂತ ಸೌದಿ ಅರೇಬಿಯಾ ಆರೋಪ ಮಾಡ್ತಾ ಇದೆ. ತನ್ನ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನು ಆಫ್ ಮಾಡಿಕೊಂಡು UAEಯಿಂದ ಯಮನ್ಗೆ ಹಡಗು ಬರುತ್ತೆ. ಇಲ್ಲೇ ಸೌದಿಗೆ ಡೌಟ್ ಬಂದಿದ್ದು. ಯಮನ್ ಸರ್ಕಾರದಿಂದಲೂ ಕೂಡ UAE ಈ ಬಗ್ಗೆ ಯಾವುದೇ ಅನುಮತಿ ಪಡೆದುಕೊಂಡಿರಲಿಲ್ಲ ಅಂತ ಸೌದಿ ಅರೇಬಿಯಾ ಆರೋಪ ಮಾಡ್ತಾ ಇದೆ. UAE ಸಪ್ಲೈ ಮಾಡಿದ ಶಸ್ತ್ರಾಸ್ತ್ರಗಳಿಂದ ನಮಗೆ ಅಪಾಯವಾಗುವ ಸಾಧ್ಯತೆ ಇತ್ತು. UAE ರೆಡ್ ಲೈನ್ ಅನ್ನು ಕ್ರಾಸ್ ಮಾಡಿ ಆಗಿತ್ತು. ಹೀಗಾಗಿ ನಾವು ಅನಿವಾರ್ಯವಾಗಿ ಹಡಗಿನ ಮೇಲೆ ದಾಳಿ ಮಾಡಬೇಕಾದ ಪರಿಸ್ಥಿತಿ ಬಂತು ಅಂತ ಸೌದಿ ಹೇಳ್ತಾ ಇದೆ. ಸಾಮಾನ್ಯವಾಗಿ ರೆಡ್ ಲೈನ್ ಕ್ರಾಸ್ ಮಾಡೋದು ಅನ್ನುವ ಶಬ್ದವನ್ನು ನೀವೆಲ್ಲ ಕೇಳಿರಬಹುದು. ರೆಡ್ ಲೈನ್ ಕ್ರಾಸ್ ಮಾಡಿದ್ರೆ ಮುಗೀತು, ಅದಕ್ಕಿಂತ ಹೆಚ್ಚು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನುವ ಲೈನ್ ಇದು. ಇದೇ ರೀತಿ ಸೌದಿ ಪ್ರಕಾರ UAE ರೆಡ್ ಲೈನ್ ಕ್ರಾಸ್ ಮಾಡಿದೆ. ಹೀಗಾಗಿ ಯಾವ ಸಂಬಂಧವನ್ನ ಕೂಡ ನೋಡದೆ ಸೌದಿ UAE ಮೇಲೆ ದಾಳಿ ಮಾಡಿಬಿಟ್ಟಿದೆ. ಸ್ನೇಹಿತರೆ, ಇಲ್ಲಿ ಸೌದಿ ಹಾಗೂ UAE ನಡುವೆ ಜಗಳಕ್ಕೆ ಮೂಲ ಕಾರಣ ಏನು ಅಂತ ಹುಡುಕ್ತಾ ಹೋದರೆ ಸಿಗುವ ಉತ್ತರ ಯಮನ್ನ ಒಂದು ಭಾಗದಲ್ಲಿ ಸರ್ಕಾರ ಆಳ್ವಿಕೆ ಮಾಡ್ತಾ ಇದ್ರೆ ಮತ್ತೊಂದು ಭಾಗದಲ್ಲಿ ಹೌತಿ ಬಂಡುಕೋರರು ತಮ್ಮ ಹಿಡಿತವನ್ನ ಸಾಧಿಸಿದ್ದಾರೆ. ಯಮನ್ ಸೌದಿ ಅರೇಬಿಯಾಗೆ ಅಂಟಿಕೊಂಡಿರುವ ದೇಶ. ಹೀಗಾಗಿ ಯಮನ್ ದೇಶದಲ್ಲಿ ಅಸ್ಥಿರತೆ ಉಂಟಾದರೆ ಅದರ ನೇರ ಪರಿಣಾಮ ಸೌದಿ ಮೇಲೆ ಕೂಡ ಆಗುತ್ತೆ.
ಈ ಕಾರಣದಿಂದ ಸೌದಿ ಯಮನ್ನಲ್ಲಿ ಸ್ಥಿರ ಸರ್ಕಾರ ರಚನೆಗೆ ಪ್ರಯತ್ನ ಮಾಡ್ತಾನೆ ಇರುತ್ತೆ. ಇದಕ್ಕೆ ಕಾರಣ ಇದೆ. ಹೌತಿಗಳ ಕಂಟ್ರೋಲ್ನಲ್ಲಿರುವ ಪ್ರದೇಶದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ತೈಲ ಮಾರ್ಗ ಇದೆ. ಸೌದಿಯಿಂದ ಸಪ್ಲೈ ಆಗುವ ತೈಲ ಇದೇ ಮಾರ್ಗದ ಮೂಲಕ ಹೋಗಬೇಕು. ಈ ಸಂದರ್ಭದಲ್ಲಿ ಹೌತಿಗಳು ಅಟ್ಯಾಕ್ ಮಾಡ್ತಾ ಇರ್ತಾರೆ. ಒಂದು ವೇಳೆ ಈ ಭಾಗದಲ್ಲಿ ಕೂಡ ಯಮನ್ ಸರ್ಕಾರದ ಆಡಳಿತ ಇದ್ರೆ ಸೌದಿಗೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಹೀಗಾಗಿ ಸೌದಿ ಯಮನ್ನಲ್ಲಿ ಸ್ಥಿರತೆಯನ್ನ ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದರೆ UAE ಈ ವಿಚಾರದಲ್ಲಿ ಸ್ವಲ್ಪ ವಿಭಿನ್ನವಾಗಿದೆ. UAE ನೇರವಾಗಿ ಯಮನ್ ಸರ್ಕಾರಕ್ಕೆ ಸಪೋರ್ಟ್ ಮಾಡೋದಿಲ್ಲ, ಬದಲಾಗಿ ಅದು ಕೆಲವೊಂದು ಬಂಡುಕೋರರ ಗುಂಪಿಗೆ ಸಪೋರ್ಟ್ ಮಾಡುತ್ತೆ. ಅದರಲ್ಲೂ STC ಅನ್ನುವ ಬಂಡುಕೋರರ ಬೆನ್ನಿಗೆ UAE ನಿಂತಿದೆ. ಈ STC ಕೂಡ ಕರಾವಳಿ ತೀರದಲ್ಲಿ ತನ್ನ ಹಿಡಿತ ಹೊಂದಿದೆ. ಸೌದಿಯಿಂದ ಸಪ್ಲೈ ಆಗುವ ತೈಲ ಹಡಗುಗಳು ಈ ಮಾರ್ಗದಲ್ಲಿ ಕೂಡ ಚಲಿಸುತ್ತವೆ. ಸಮಸ್ಯೆ ಇರೋದು ಇಲ್ಲೇ. ಈ ಬಂಡುಕೋರರ ಗುಂಪು ತಮ್ಮ ವ್ಯಾಪಾರಕ್ಕೆ ಅಡ್ಡಿಯಾಗಬಹುದು. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಈ STC ಬಂಡುಕೋರರ ಪಡೆ ಯಮನ್ನಾದ್ಯಂತ ಹಿಡಿತ ಸಾಧಿಸಿಬಿಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಗಡಿಯವರೆಗೂ ಅವರ ಹಿಡಿತ ಇರುತ್ತೆ. ಇದರಿಂದ ಭವಿಷ್ಯದಲ್ಲಿ ನಮಗೆ ಅಪಾಯ ಇದೆ. ಹೀಗಾಗಿ ಇಂತಹ ಬಂಡುಕೋರರ ಪಡೆಗಳಿಗೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಬಾರದು ಅಂತ ಸೌದಿ ಎಚ್ಚರಿಕೆ ನೀಡಿತ್ತು. ಆದರೆ ಇದನ್ನೆಲ್ಲ ಮೀರಿ UAE ಮಾತ್ರ ಬಂಡುಕೋರರ ಬೆನ್ನಿಗೆ ನಿಂತು ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡ್ತಾ ಇತ್ತು. ಇದೇ ಕಾರಣಕ್ಕಾಗಿ ಈಗ ಸೌದಿ ಅರೇಬಿಯಾ UAEಗೆ ಸೇರಿದ ಹಡಗಿನ ಮೇಲೆ ದಾಳಿ ಮಾಡಿದೆ. ಸದ್ಯಕ್ಕೆ ಈ ಯುದ್ಧ ಆರಂಭವಾಗಿದೆ ಅಷ್ಟೇ. ಮುಂದೆ ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಹೀಗೆ ಒಂದು ಕಡೆಯಲ್ಲಿ ಸಹೋದರ ದೇಶಗಳು ಕಿತ್ತಾಡಿಕೊಳ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಇರಾನ್ ಹೊತ್ತಿ ಉರಿತಾ ಇದೆ. ಅಲ್ಲಿನ ಜನ ಮುಲ್ಲಾಗಳ ಆಡಳಿತ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇದಕ್ಕೆ ಕಾರಣ ಇರಾನ್ನ ಸದ್ಯದ ಆರ್ಥಿಕ ಪರಿಸ್ಥಿತಿ. ಹೌದು, ಇರಾನ್ ಆರ್ಥಿಕ ಪರಿಸ್ಥಿತಿ ಹೀನಾಯ ಸ್ಥಿತಿಯಲ್ಲಿದೆ. ಅದರಲ್ಲೂ ಇರಾನ್ನ ಕರೆನ್ಸಿ ಮೌಲ್ಯ ಪಾತಾಳಕ್ಕೆ ಕುಸಿದು ಬಿದ್ದಿದೆ. ಇರಾನ್ನ ಕರೆನ್ಸಿ ಇತಿಹಾಸದಲ್ಲೇ ಕಂಡು ಕೇಳರಿಯದ ರೀತಿಯಲ್ಲಿ ಕೆಳಗೆ ಬಿದ್ದಿದೆ. ಕರೆನ್ಸಿ ಕೆಳಗೆ ಬೀಳ್ತಾ ಇದ್ದಂತೆ ಆಹಾರ ಪದಾರ್ಥಗಳ ಬೆಲೆ ಇದ್ದಕ್ಕಿದ್ದ ಹಾಗೆ ಗಗನಕ್ಕೇರಿದೆ. ಮತ್ತೊಂದು ಕಡೆಯಲ್ಲಿ ನಿರುದ್ಯೋಗದ ಸಮಸ್ಯೆ ಇರಾನನ್ನ ಕಾಡೋದಕ್ಕೆ ಶುರು ಮಾಡಿದೆ. ಇರಾನ್ನ ಕರೆನ್ಸಿ ಹೆಸರು ರಿಯಾಲ್. ಇಲ್ಲಿವರೆಗೆ $1 ಅಂದರೆ 42,000 ರಿಯಾಲ್ಗೆ ಸಮವಾಗಿತ್ತು. ಹಲವು ವರ್ಷಗಳಿಂದ ರಿಯಾಲ್ ಮೌಲ್ಯ ಇಷ್ಟೇ ಪ್ರಮಾಣದಲ್ಲಿತ್ತು. ಇದಕ್ಕೆ ಕಾರಣ ಕೂಡ ಇದೆ. ಇರಾನ್ ಸರ್ಕಾರ ಕರೆನ್ಸಿಯನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡ್ತಾ ಇತ್ತು. ಹೀಗಾಗಿ ಕರೆನ್ಸಿ ಮೌಲ್ಯವನ್ನ ಇದೇ ರೀತಿ ತೋರಿಸ್ತಾ ಇತ್ತು. ಆದರೆ ಈಗ ಏಕಾಏಕಿ ಕರೆನ್ಸಿ ಮೌಲ್ಯ ಕುಸಿದು ಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಕುಸಿದಿದೆ ಅಂದ್ರೆ $1 ಮುಂದೆ 15 ಲಕ್ಷ ರಿಯಾಲ್ಗೆ ಕರೆನ್ಸಿ ಮೌಲ್ಯ ಕುಸಿದಿದೆ. ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ, 15 ಲಕ್ಷ ಇರಾನ್ನ ಹಣ ಕೊಟ್ಟರೆ $1 ಸಿಗುತ್ತೆ. ಹಾಗಾದರೆ ಇರಾನ್ನ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇರಬಹುದು ಒಮ್ಮೆ ಯೋಚನೆ ಮಾಡಿ. ಆಗ ನೋಡ್ಲಿಕ್ಕೆ ಹೋದ್ರೆ ಭಾರತದ ಕರೆನ್ಸಿ ಮೌಲ್ಯ ಕೂಡ ಕುಸಿತಾ ಇದೆ. ಆದರೆ ಇರಾನ್ನ ಕುಸಿತದ ಮುಂದೆ ಭಾರತದ ಕುಸಿತ ಲೆಕ್ಕಕ್ಕೆ ಇಲ್ಲ. ಇರಾನ್ನ ಇವತ್ತಿನ ಈ ಸ್ಥಿತಿಗೆ ಕಾರಣ ಅಲ್ಲಿನ ರಾಜಕೀಯ ವ್ಯವಸ್ಥೆ ಅನ್ನೋದು ಅಲ್ಲಿನ ಜನರಿಗೆ ಈಗ ಅರ್ಥವಾಗಿದೆ. ಇರಾನ್ನ ಫುಲ್ ಕಂಟ್ರೋಲ್ ಇರೋದು ಅಲ್ಲಿನ ಸುಪ್ರೀಂ ಲೀಡರ್ನ ಕೈಯಲ್ಲಿ. ಹೀಗಾಗಿ ಜನರಿಗೆ ಈ ಆಡಳಿತವನ್ನ ಪ್ರಶ್ನೆ ಮಾಡುವ ಹಕ್ಕಿಲ್ಲ. ಮತ್ತೊಂದು ಕಡೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಸರಿಯಾದ ಸ್ವಾತಂತ್ರ್ಯ ಇಲ್ಲ. ಈಗ ಕರೆನ್ಸಿ ಮೌಲ್ಯ ಕೂಡ ಪಾತಾಳಕ್ಕೆ ಕುಸಿದಿದ್ರು ಯಾವ ರೀತಿಯ ಕ್ರಮವನ್ನ ಕೂಡ ಆಡಳಿತ ವ್ಯವಸ್ಥೆ ಮಾಡ್ತಾ ಇಲ್ಲ. ಹೀಗಾಗಿ ಅಲ್ಲಿನ ಜನ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ನಮಗೆ ಮುಲ್ಲಾಗಳ ಆಡಳಿತ ಬೇಡ, ಪ್ರಜಾಪ್ರಭುತ್ವ ದೇಶ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಹೋರಾಟ ದೊಡ್ಡ ಮಟ್ಟಕ್ಕೆ ಹೋಗುವ ಸಾಧ್ಯತೆ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.